ನಿಮ್ಮಲ್ಲಿ ದೇವಸ್ಥಾನ ಮಠ ಸಮಿತಿ ಇಲ್ಲ ಅಂತ ಇದ್ದೀರಾ, ಮಾಡ್ಕೊಳ್ಳಿ, ನಮ್ಮ ಸಹಕಾರ ಇದೆ, ನಾವು ಒಂದ್ಸರಿ ಅಂದಿದ್ರು. ಅದನ್ನ ಮಲ್ಲಣ್ಣ ಪ್ರಮುಖರು ಎಲ್ಲರೂ ಹಿಂಗೆ ಹೇಳೋದ್ರಿಂದ ನಾವೇನು ಮಾಡಿದ್ವು, ಅವ್ರನ್ನ ಬೆಂಗಳೂರಲ್ಲಿದ್ದರು, ದಯಮಾಡಿ ಬನ್ನಿ ಬನ್ನಿ ಅಂತ ಫೋನ್ ಮಾಡಿ ಹತ್ರ ಕರೆಸ್ತು. ಅದೇ ಥರ ಇವತ್ತೇನು ಮಾಡಿದ್ದಾರೆ ಅಂದರೆ ಎಲ್ಲ ಸೇರಿದ್ದಾರೆ. ಶಿವಮಲಪ್ಪನವರು ಏನು ಅನ್ಕೊಂಡಿದ್ದಾರೆ ಅಂದರೆ, ನಾನು ನಿಮಗೆ ಮಠ ಸಮಿತಿ ದೇವಸ್ಥಾನ ಕಟ್ಟಲಿಕ್ಕೆ ಸ್ಥಳನ ನಾನು ದಾನ ಮಾಡ್ತಾ ಇದ್ದೀನಿ, ಅಂತ ದಾನ ಕೊಡ್ತೀನಿ, ನಾನು ನಿಮಗೆ ನೀವು ದೇವಸ್ಥಾನ ಕಟ್ಟಲಿ ಹೇಳಿದ್ದಾರೆ. ಹಾಗಾಗಿ ಈ ಪ್ರಮುಖ ಗೌಡರ ಸಮ್ಮುಖದಲ್ಲಿ, ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಅವರಿಗೆ ಪರಂಜ್ಯೋತಿ ಮಠ ಸಮಿತಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಎಲ್ಲ ಸಹಕಾರದೊಂದಿಗೆ ಅವರಿಗೆ ನಾವು ಈಗ ಗೌರವ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಹಾಕಿ ಕೊಡಿ, ಹಾಕಿ ನೋಡ್ರಿ, ಹಾಕಿ ನೀವು ಹಾಕಿ ನೋಡ್ರಿ, ಇದೇ ನಾಗರಿಕರಿಗೆ ಗೊತ್ತಿಲ್ಲ ಅಂತ ನಾವು నేను పేత ఇలాంటి క్యూ ముందు ఎత్తకూడదా ಚೆನ್ನಾಗಿದೆಯಾ? ನಿಂದು ಚೆನ್ನಾಗಿದೆಯಲ್ಲ ಸೆಟ್? ಪೇಚಡದೆ ಬತ್ತ ನಿಂತ್ಕ ಮತ್ತ ಅದಕ್ಕೆ ತನಕ ಪೇಚ್ತಾರೆ ಏನೋ ಹಣ ಎರಡು ಫೋಟೋ ಈ ಕಡೆ ಬೇಕಂತ ನೀನು ಬೀಸ ನಿಂತ್ಕ ತಗೋಬೇಕು, ಮುಂದಕ್ಕೆ ಬರಲ್ಲ, ಕವರ್ ಆಗ್ಬಿಡ್ತು ಒಬ್ಬನಿಗೆ ನಾವು ಈ ಟ್ರಸ್ಟನ್ನು ಮಾಡೋದಕ್ಕೆ ವರ್ಷದಿಂದ ಕಷ್ಟಪಟ್ಟಿದ್ದೇವೆ. ಎಲ್ಲ ಕಾರಣ 40 ಜನ ಇದ್ದರು. ನಾವು ಟ್ರಸ್ಟ್ ಮಾಡ್ತಾ ಇರೋದು ಖಂಡಿತವಾಗೂ ನಮ್ಮ ಸ್ವಾರ್ಥಕ್ಕಲ್ಲ, ಮಠ ಸಮಿತಿಯಲ್ಲಿ ನಮ್ಮೂರಿನ ಅಭಿವೃದ್ಧಿ, ಮಕ್ಕಳ ಶಿಕ್ಷಣಕ್ಕೆ, ಓದಿನಂಥವರ ಕೆಲಸ ಕೊಡಿಸೋದಕ್ಕೆ, ನಮ್ಮೂರಾಗ್ತಕ್ಕಂಥ ವೃದ್ಧರ ಸತ್ತಂಥ ಸಮಯವನ್ನು ಸಂಸ್ಕಾರ ಮಾಡೋದಕ್ಕೆ, ಬೇರೆ ಬೇರೆ ವಿಚಾರಗಳನ್ನು ರಾಜ್ಯ ಮಟ್ಟದ ಸರ್ಕಾರ ಭವಿಷ್ಯ ತಗೊಂಡು ಅದರ ಎಲ್ಲ ದಾಖಲಾತಿಗಳನ್ನು ನಾವು ಕಾನೂನು ಪ್ರಕಾರ ಗ್ರಾಮಸ್ಥರು ದೊಡ್ಡ ಮನಸ್ಸು ಮಾಡಿರ್ತಕ್ಕಂಥ ಸ್ವಾಮಿಯವರ ರೂಪದಲ್ಲಿ ಬಂದಿರ್ತಕ್ಕಂಥ ಶಿವಮಲಪ್ಪನವರು ಇವತ್ತು ನಮಗೆ ಅವರು ಸೂಜಿ ಮನೆಯಷ್ಟನ್ನು ಕೊಟ್ಟು ನಾವು 1 ಎಕರೆಯಷ್ಟು ಮಾಡಿದ್ದೇವೆ. ಎಲ್ಲರೂ ಸಹಕರಿಸಿ ನಮ್ಮದೆಲ್ಲ ದಯವಿಟ್ಟು ನಾವು ಪ್ರಮಾಣ ಮಾಡಿಕೊಂಡು ಯಾವ ಭಿನ್ನಾಭಿಪ್ರಾಯ ಬೇಡ, ಗ್ರಾಮದ ವಿದ್ಯಾ ಸಮಿತಿ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಇದೇ ಊರಲ್ಲಿ ಏನೇನೋ ಹಾಕಿ ಸರ್ಕಾರ ಅದರಿಂದ ಸಾನ್ನಿಧ್ಯ ಗೌರವ ಸಾನ್ನಿಧ್ಯದಲ್ಲಿ ನಮ್ಮ ಗೌಡರ ಸಾನ್ನಿಧ್ಯದಲ್ಲಿ ಅವರು ಕೊಟ್ಟಂಥ ಭಾಷೆಯಲ್ಲಿ ಮಾತೆಯಲ್ಲಿ ಅದು ಬೇಗ ಪೂರೈಸಲಿ ಅಂತ ಎಲ್ಲ ಗೌಡರ ಪರವಾಗಿ ರಾಜು ಆಯ್ತು, ಒಳ್ಳೆಯದು ಆಯಿತು. ಮಾಡಿ ಅದನ್ನು